ಅವರು ಇನ್ನೂ ಶವಾಗಾರದಲ್ಲೇ ಇದ್ದಾಗ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಜೇಕ್ ಬೂತ್ ವಿಗಾನ್ ಪೊಲೀಸ್ ಸ್ಟೇಷನ್ನಿಂದ ಅವನನ್ನು ಫೋನಿನಲ್ಲಿ ಕರೆದು ವಾರೆನ್ ಗ್ರೀನ್ ಬೆಳಿಗ್ಗೆ 10 ಗಂಟೆಗೆ ಎದ್ದಿದ್ದನೆಂದು ಹೇಳುತ್ತಿದ್ದಾನೆ. ಬಾಸ್, ನೀವು ಕೊಲೆಯಾದ ಸ್ಥಳಕ್ಕೆ ಹೋಗೋದಿದ್ದರೆ ಅಲಾರಂ ಎಷ್ಟು ಗಂಟೆಗೆ ಹೊಡೆಯಿತು ಎಂಬುದನ್ನು ಪರೀಕ್ಷಿಸುತ್ತೀರಾ ಎಂದು ಕೇಳಿದ. ಕೊಲಿನ್ಸನ್ ಅವನ ಸ್ನೇಹಿತ ಫ್ರಾಂಕ್ ಸ್ಮೌಟ್ ಜೊತೆ 176 ಗಿಡ್ಲೋ ರಸ್ತೆಗೆ ಇನ್ನೊಮ್ಮೆ ಹೋಗಿ ಅಲಾರಂ ಗಡಿಯಾರದ ಮುಳ್ಳನ್ನು ತಿರುಗಿಸಿ ನೋಡಿದ. ಅಲಾರಮನ್ನು 10 ಗಂಟೆಗಿಂತ ಸ್ವಲ್ಪ ಮುಂಚೆ ಹೊಡೆಯುವಂತೆ ಇಡಲಾಗಿತ್ತು. ಹೀಗಿದ್ದರೂ ಪರೀಕ್ಷಿಸಿ ನೋಡಿದಾಗ ಅದು 9 ಗಂಟೆ 40 ಮಿನಿಟ್ಗಳಾದಾಗ, ಅಂದರೆ 20 ಮಿನಿಟ್ ಮೊದಲೇ ಅಲಾರಂ ಹೊಡೆಯುತ್ತಿತ್ತು. ಆ ಆಫೀಸರರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಇದರಲ್ಲಿ ಏನೋ ಸುಳಿವು ಇರಬಹುದು ಅಥವಾ ಇಲ್ಲದಿರಬಹುದು ಎಂದು ಅವರು ಮಾತನಾಡಿಕೊಂಡರು. ರಾತ್ರಿ 8 ಗಂಟೆಯ ಹೊತ್ತಿಗೆ ಆ ದಂಪತಿಗಳ ಕುರಿತಾಗಿ ಇನ್ನೂ ಕೆಲವು ವಿಷಯ ತಿಳಿದು ಬಂತು. ಹಾಸಿಗೆಯ ಬಳಿ ಇರುವ ಮೇಜಿನ ಡ್ರಾಯರ್ನಲ್ಲಿ ದೊರೆತ ಪತ್ರಗಳನ್ನು ಗಮನಿಸಿದಾಗ 3 ತಿಂಗಳಿನಿಂದ ಜ್ಯೂಗೆ 22 ವರ್ಷದ ಸ್ಟುವರ್ಟ್ ಎಂಬಾತನ ಜೊತೆ ಸಂಬಂಧ ಇತ್ತೆಂದು ತಿಳಿದು ಬಂತು. ಇದು ತಪ್ಪೆಂದು ನಮಗೆ ತಿಳಿಯುತ್ತಾದರೂ ಆ ಸಂಬಂಧವನ್ನು ನಿಲ್ಲಿಸಲು ಸಾಧ್ಯವಾಗಿರಲಿಲ್ಲ ಎಂದು ವಾರನ್ ಹೇಳಿದ. ಇದರಿಂದಾಗಿ ಮತ್ಸರಗೊಂಡು ಹುಚ್ಚನಂತಾದ ವಾರೆನ್ ಗ್ರೀನ್ ಆಕೆಯನ್ನು ಕೊಲೆ ಮಾಡಿರಬಹುದೇ ಎಂದು ಕೊಲಿನ್ಸನ್ ತನ್ನನ್ನೇ ಪ್ರಶ್ನಿಸಿಕೊಂಡ. ಆದರೆ ಗ್ರೀನಿನ ಸ್ನೇಹಿತರನ್ನು ಪ್ರಶ್ನಿಸಿದಾಗ ಅವನು ತುಂಬ ಒಳ್ಳೆಯ ನಡತೆಯವನೆಂದು ಅವರು ತಿಳಿಸಿದರು. ಆದರೂ ಅವನು ಒಳ್ಳೆಯ ಪತಿಯಾಗಿಲ್ಲದಿರಲು ಸಾಧ್ಯವಿದೆ ಎಂದು ಬೂತ್ ಹೇಳಿದ. ಅವರು ಕಂಡುಹಿಡಿದ ಇನ್ನೊಂದು ವಿಷಯವೇನೆಂದರೆ 20 ವರ್ಷದ ಜೂಲಿ ವಾರ್ಬರ್ಟನ್ ಎಂಬ ತರುಣಿ ಬೇಸಿಗೆ ಕಾಲದಲ್ಲಿ ವಾರೆನ್ ಗ್ರೀನ್ನ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಆಗ ಅವಳನ್ನು ಪ್ರೀತಿಸಿದ ವಾರೆನ್ ಅವಳಿಗೆ ಆಗಾಗ ಉಡುಗೊರೆಗಳನ್ನು ತಂದುಕೊಡುತ್ತಿದ್ದ ಮತ್ತು ತನ್ನೊಂದಿಗೆ ಅವಳನ್ನು ಊಟಕ್ಕೂ ಕರೆದುಕೊಂಡು ಹೋಗುತ್ತಿದ್ದ. ತನ್ನ ಪತ್ನಿಯೊಂದಿಗೆ ರಜದಲ್ಲಿ ಕೊರ್ಪು ಎಂಬಲ್ಲಿಗೆ ಹೋಗಿದ್ದಾಗ ಅಲ್ಲಿಂದ ಆಕೆಗೆ ಅವನು ಕೆಲವು ಪ್ರೇಮಪತ್ರಗಳನ್ನು ಬರೆದಿದ್ದ. ಸ್ಕೇಟಿನ ವಿಚಾರವೇನು? ಅವನೇನಾದರೂ ಈ ಕೆಲಸ ಮಾಡಿರಬಹುದೇ ಎಂದು ಸ್ಮೌಟ್ ಕೇಳಿದಾಗ ಬೂತ್ ತಲೆಯಲ್ಲಾಡಿಸಿ ಹೇಳಿದ, ಅವನು ಇದನ್ನು ಮಾಡಿರಲಾರನೆಂಬುದಕ್ಕೆ ಸಾಕ್ಷಿ ಇದೆ. ಸ್ಕೇಟ್ ಕೆಲಸ ಮಾಡುತ್ತಿದ್ದ ಕಾರ್ಖಾನೆಗೆ ಅವನು ಬೆಳಿಗ್ಗೆ 8 ಗಂಟೆಗೆ ಕೆಲಸಕ್ಕೆ ಬಂದಿದ್ದನೆಂಬ ವಿಷಯ ಅವನ ಹಾಜರಾತಿಯನ್ನು ಪರಿಶೀಲಿಸಿದಾಗ ಗೊತ್ತಾಗಿತ್ತು. ಇದಲ್ಲದೆ ಅವನ ಜೊತೆ ಕೆಲಸಗಾರರು ಮಧ್ಯಾಹ್ನದವರೆಗೂ ಅವನು ಅಲ್ಲೇ ಇದ್ದ ಎಂಬುದನ್ನು ತಿಳಿಸಿದ್ದರು. ಕೊಲಿನ್ಸನ್ಗೆ ಈಗ ವಾರೆನ್ ಗ್ರೀನ್ನ ಮೇಲಿದ್ದ ಸಂಶಯ ದೃಢವಾಗತೊಡಗಿತು. ಆತ ತನಗೆ ಬೆಳಗ್ಗೆ 10 ಗಂಟೆಗೆ ಎಚ್ಚರವಾಗಿತ್ತು ಎಂದು ಹೇಳಿದ್ದ. ಆದರೆ ಅಲಾರಂ ಬೆಳಗ್ಗೆ 9:40 ಗಂಟೆಗೇ ಹೊಡೆದಿರಬೇಕು ಎಂಬ ವಿಷಯ ಆ ಗಡಿಯಾರವನ್ನು ಪರೀಕ್ಷಿಸಿದಾಗ ಸ್ಪಷ್ಟವಾಗಿತ್ತು. ಹಾಗಿದ್ದರೆ 20 ಮಿನಿಟ್ಗಳ ನಂತರವೇ ತನಗೆ ಎಚ್ಚರವಾದುದು ಎಂದು ಅವನು ಯಾಕೆ ಅಷ್ಟೊಂದು ಉತ್ಸಾಹದಿಂದ ಹೇಳಿದ? ಅವತ್ತು ರಾತ್ರಿ 10 ಗಂಟೆಗೆ ಜೂಲಿಯ ಗಂಡ ವಾರೆನ್ ಗ್ರೀನನ್ನು ಪೊಲೀಸರು ಬಂಧಿಸಿದರು. ಆದರೆ ಇದರಿಂದ ಅವನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ವಕೀಲನಾದ ಅವನಿಗೆ ಸಾಮಾನ್ಯವಾಗಿ ಕೊಲೆಯನ್ನು ತನಿಖೆ ಮಾಡುವವರು ಮೊದಲು ಪತಿಯ ಮೇಲೆ ಸಂಶಯ ಪಡುತ್ತಾರೆಂಬ ವಿಷಯ ತಿಳಿದಿತ್ತು. ಬೂತ್ ತನ್ನನ್ನು ಪ್ರಶ್ನಿಸಿದಾಗ ಅವನು ತಾನು ಹಿಂದೆ ಹೇಳಿದ ಕಥೆಯನ್ನೇ ಪುನಃ ಹೇಳಿದ. ಮಾರನೇ ದಿವಸ ಬೆಳಗ್ಗೆ CIDಯವರು ಘಟನೆಯ ವಿವರ ತಿಳಿಯಲು ಒಂದು ಮೀಟಿಂಗ್ ಕರೆದರು. ಗ್ರೀನ್ನ ಮನೆಯಲ್ಲಿ ಪೊಲೀಸರಿಗೆ ದೊರೆತ ಕಾಗದಗಳಿಂದ ಗ್ರೀನ್ ದಂಪತಿಗಳು ಹಣದ ಮುಗ್ಗಟ್ಟಿನಲ್ಲಿದ್ದರೆಂಬ ವಿಷಯ ಗೊತ್ತಾಯಿತು. ಗ್ರೀನ್ 80,000 ಪೌಂಡು ಅಂದರೆ 56 ಲಕ್ಷ ರೂಪಾಯಿ ಸಾಲ ಮಾಡಿ ಆ ಮನೆಯನ್ನು ಕೊಂಡುಕೊಂಡಿದ್ದ. ಅವರ ದಾಂಪತ್ಯದಲ್ಲಿ ಬಿರುಕು ಉಂಟಾದಲ್ಲಿ ಮನೆಯ ಅರ್ಧಾಂಶ ಮತ್ತು ಪಕ್ಕದ ಸ್ಥಳ ಜೂಲಿಗೆ ಸಿಗಬಹುದಿತ್ತು. ಉಳಿದ ಅರ್ಧಕ್ಕೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲದಿದ್ದುದರಿಂದ ವಾರೆನ್ನಿಗೆ ಅದನ್ನು ಮಾರಾಟ ಮಾಡಲು ಸಾಧ್ಯವಾಗದ ಹಾಗಿತ್ತು. ಆದರೆ ಗ್ರೀನ್ ದಂಪತಿಗಳು ಇನ್ಶೂರೆನ್ಸ್ ಪಾಲಿಸಿಯೊಂದನ್ನು ತೆಗೆದುಕೊಂಡಿದ್ದರು. ಈ ಪಾಲಿಸಿಯ ಪ್ರಕಾರ ಅವರಲ್ಲಿ ಯಾರಾದರೂ ಒಬ್ಬ ತೀರಿ ಹೋದರೆ ಮನೆಗಾದ ಸಾಲವನ್ನೆಲ್ಲ ಇನ್ಶೂರೆನ್ಸ್ ಕಂಪನಿಯೇ ತೀರಿಸುವ ಆಗಿತ್ತು ಮತ್ತು
ಉಳಿದವನಿಗೆ 70,000 ಪೌಂಡ್ ಅಂದರೆ 40 ಲಕ್ಷ ರೂಪಾಯಿ ಹಣ ದೊರೆಯುವ ಆಗಿತ್ತು. ಇದಲ್ಲದೆ ಜೂಲಿಯ ಇನ್ನೊಂದು ಮರಣದ ಪಾಲಿಸಿಯ ಪ್ರಕಾರ ಅವಳ ಪತಿಗೆ 50,000 ಪೌಂಡು ಅಂದರೆ 35 ಲಕ್ಷ ರೂಪಾಯಿ ಸಿಗುವುದಿತ್ತು. ಇದನ್ನು ನೋಡಿದಾಗ ಕೊಲ್ಲಿನ್ಸನ್ನಿಗೆ ಹಣಕ್ಕಾಗಿಯೇ ಜೂಲಿಯನ್ನು ಅವಳ ಪತಿ ವಾರೆನ್ ಗ್ರೀನ್ ಕೊಲೆ ಮಾಡಿರಬಹುದೆಂದು ಅನಿಸತೊಡಗಿತು. ಆದರೆ ಆಕೆಯನ್ನು ಅವನೇ ಕೊಲೆ ಮಾಡಿರುವನೆಂಬುದನ್ನು ಸಾಧಿಸಿ ತೋರಿಸಲು ಬೇರೆ ಯಾವ ಆಧಾರವೂ ಅವನ ಬಳಿ ಇರಲಿಲ್ಲ. ಕೊಲ್ಲಿನ್ಸನ್ ಮತ್ತು ಅವನ ಸಹೋದ್ಯೋಗಿಗಳು ನಡೆದ ಘಟನೆಗಳನ್ನೆಲ್ಲ ಪುನಃ ವಿಮರ್ಶಿಸಲು ತೊಡಗಿದರು. ಜೂಲಿ ಸ್ಟೋರೂಮಿನ ಒಳಗೆ ಕೊಲೆಯಾಗಿದ್ದಾಳೆ, ಆದರೆ ಆ ಬಾಗಿಲಿಗೆ ಒಳಗಿನಿಂದ ಬೀಗ ಹಾಕಲಾಗಿದೆ ಮತ್ತು ಬೀಗದ ಕೈ ಕೋಣೆಯ ಒಳಗೇ ಇದೆ. ಇನ್ನೊಂದು ಬಾಗಿಲಿನ ಮೂಲಕ ಕೊಲೆಗಾರ ಹೊರಗೆ ಹೋಗಲು ಸಾಧ್ಯವಿದೆ, ಆದರೆ ಅದಕ್ಕೆ ಬೀಗ ಹಾಕಲು ಬೀಗದ ಕೈ ಇಲ್ಲದೆ ಸಾಧ್ಯವಿಲ್ಲ. ಆ ಬಾಗಿಲಿನ ಬೀಗದ ಕೈಯನ್ನು ಇಟ್ಟಿರುವ ಗೊಂಚಲ್ ರಿಂಗ್ ಕಾಣೆಯಾಗಿದೆಯಲ್ಲ. ಗ್ರೀನ್ ತಾನೇ ತನ್ನ ಪತ್ನಿಯನ್ನು ಕೊಂದು ಹೊರಗಿನವರ ಮೇಲೆ ಸಂಶಯ ಬರುವಂತೆ ಬೀಗದ ಕೈಯನ್ನು ಅಡಗಿಸಿಟ್ಟಿರಬಹುದೇ? ಆದರೆ ಅದನ್ನು ಅಡಗಿಸುವುದಕ್ಕಾಗಿ ಅವನು ಮನೆಯಿಂದ ಹೊರಗೆ ರಸ್ತೆಯಲ್ಲಿ ಹೋಗಿರಲಾರನು, ಯಾಕೆಂದರೆ ಅಲ್ಲಿ ಯಾರಾದರೂ ಆತನನ್ನು ಕಂಡು ಮಾತನಾಡಿಸುವ ಸಾಧ್ಯತೆ ಇತ್ತು. ಹಾಗಾಗಿ ಅವನು ಅದನ್ನು ಮನೆಯಲ್ಲೇ ಎಲ್ಲಾದರೂ ಅಡಗಿಸಿಟ್ಟಿರಬಹುದು. ಅಂತೂ ಆ ಬೀಗದ ಕೈಗಳು ದೊರೆತರೆ ಮಾತ್ರವೇ ವಾರೆನ್ ಗ್ರೀನ್ ಕೊಲೆಗಾರನೆಂದು ಸಿದ್ಧಪಡಿಸಲು ಸಾಧ್ಯ ಎಂದು ಕೊಲ್ಲಿನ್ಸನ್ನು ಹೇಳಿದ. ಪೊಲೀಸರು ಗ್ರೀನ್ನ ಮನೆ, ಹಿತ್ತಲು, ಕಸದ ಡಬ್ಬ ಮೊದಲಾದ ಕಡೆಗಳಲ್ಲೂ ಮತ್ತು ಗ್ರೀನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕೊಂಡು ಬಂದ ಕಾರಿನೊಳಗೂ ಬಹಳ ಹೊತ್ತು ಹುಡುಕಾಡಿದರು. ಆದರೆ ಬೀಗದ ಕೈಯಲ್ಲೂ ಸಿಗಲಿಲ್ಲ. ಇನ್ನಿತರ ಸಂಶೋಧನೆಗಳಿಂದಲೂ ಏನೂ ಪ್ರಯೋಜನವಾಗಲಿಲ್ಲ. ಗ್ರೀನ್ನ ಬಟ್ಟೆಯಲ್ಲಿ ಜೂಲಿಯ ರಕ್ತ ಸ್ವಲ್ಪವೂ ಇರಲಿಲ್ಲ. ಪೊಲೀಸರು ಜೂಲಿಯ ತಾಯಿ ಡೆಲ್ಲಿ ಸಿಲಿಟೋಳನ್ನು ಭೇಟಿ ಮಾಡಿ ಗ್ರೀನ್ನನ್ನು ಪ್ರಶ್ನಿಸಲಿಕ್ಕಾಗಿ ಸೆರೆ ಹಿಡಿದಿದ್ದೇವೆ, ಅವನ ವಿಷಯವಾಗಿ ನಿಮಗೇನಾದರೂ ತಿಳಿದಿದೆಯೇ ಎಂದು ಕೇಳಿದರು. ಆದರೆ ಆಕೆ ಹೇಳಿದಳು, ನೀವು ಅವನನ್ನು ಸೆರೆ ಹಿಡಿದು ತಪ್ಪು ಮಾಡಿದ್ದೀರಿ. ಗ್ರೀನ್ ಆ ಕೆಲಸವನ್ನು ಮಾಡುವುದು ಸಾಧ್ಯವೇ ಇಲ್ಲ. ವಾರೆನ್ ಗ್ರೀನ್ ತನ್ನ ಪತ್ನಿಯನ್ನು ಕೊಂದಿಲ್ಲವಾದರೆ ಬೇರೆ ಯಾರು ಕೊಂದಿರಬಹುದು? ಬೂತ್ ಇನ್ನೊಮ್ಮೆ ಗ್ರೀನ್ನನ್ನು ಪ್ರಶ್ನಿಸತೊಡಗಿದ. ಯಾರಾದರೂ ಜೂಲಿಗೆ ಕೆಟ್ಟದಾಗುವಂತೆ ಮಾಡಬಹುದೆಂಬ ಕಲ್ಪನೆ ನಿಮಗಿದೆಯೇ? ಗ್ರೀನ್ ಅಸಹಾಯಕನಂತೆ ತಲೆ ಅಲ್ಲಾಡಿಸಿದ. ಮೃದು ಸ್ವಭಾವದ ಅವನ ಪತ್ನಿಯನ್ನು ಎಲ್ಲರೂ ಪ್ರೀತಿಸುತ್ತಿದ್ದರು. ಜೂಲಿಯ ಶವ ಪತ್ತೆಯಾದೊಡನೆ ಪೊಲೀಸರು ಆಕೆಯ ಬಲದ ಕೈಯಲ್ಲಿ ಒಂದು ಖಾಲಿ ಸೀಸೆ ಇತ್ತು ಎಂದು ಹೇಳಿದುದು ಗ್ರೀನ್ಗೆ ನೆನಪಾಯಿತು. ಜೂಲಿ ಆಸ್ಪತ್ರೆಯಿಂದ ಬರುವಾಗ ಆ ಖಾಲಿ ಸೀಸೆಯನ್ನು ಜೇಬಿನಲ್ಲಿ ಸೇರಿ ತಂದಿದ್ದಳು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ನಿಜಕ್ಕೂ ಆಕೆ ಆಸ್ಪತ್ರೆಯಿಂದ ಮಾತ್ರೆಗಳನ್ನು ತಂದು ಮಾರುತ್ತಿರಲಿರಬಹುದೇ ಮತ್ತು ಈ ವ್ಯವಹಾರದಲ್ಲಿ ಎಡವಟ್ಟೇನಾದರೂ ಬಂದೊದಗಿರಬಹುದೇ ಎಂಬುದಾಗಿ ಆತ ಪ್ರಶ್ನೆಯನ್ನೊಂದನ್ನೆತ್ತಿದ. ಇಷ್ಟು ಬೇಗ ಈ ಕೊಲೆಯ ವಿಷಯವಾಗಿ ಒಂದು ನಿರ್ಧಾರಕ್ಕೆ ಬರುವುದು ತಪ್ಪಾದೀತು ಎಂದು ಕೊಲ್ಲಿನ್ಸನ್ ತನ್ನಲ್ಲೇ ಹೇಳಿಕೊಂಡ. ಅನಂತರ ಡ್ರಗ್ಗಿನ ವಿಷಯದಲ್ಲೂ ತನಿಖೆ ನಡೆಸಲು ಪೊಲೀಸರನ್ನು ಕಳುಹಿಸಿದ. 10 ಗಂಟೆಗಳಿಗಿಂತಲೂ ಜಾಸ್ತಿ ಹೊತ್ತು ಪ್ರಶ್ನೆಗಳನ್ನು ಕೇಳಿದಾಗಲೂ ಗ್ರೀನ್ ಶಾಂತನಾಗಿ ಮರ್ಯಾದೆಯಿಂದ ಒಳ್ಳೆಯವನಂತೆ ಕುಳಿತುಕೊಂಡು ಉತ್ತರ ಕೊಡುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಿದ್ದ ಬೂತಿಗೆ ಅವನಲ್ಲಿ ಸ್ವಲ್ಪವೂ ಸಂಶಯ ಉಳಿದಿರಲಿಲ್ಲ. ಆ ಭಾನುವಾರದಂದು ಅವನನ್ನು ತನ್ನ ಮನೆಯೊಳಕ್ಕೆ ಮಾತ್ರ ಹೋಗಬಾರದೆಂಬ ಷರತ್ತಿನ ಮೇಲೆ ಸೆರೆಮನೆಯಿಂದ ಹೊರಗೆ ಹೋಗಲು ಬಿಟ್ಟರು. ಮಾರನೇ ದಿವಸ ಬೆಳಗ್ಗೆ ಪೊಲೀಸರು ಇನ್ನೊಮ್ಮೆ ಗ್ರೀನಿನ ಮನೆಯ ಪ್ರತಿಯೊಂದು ಕೋಣೆಯನ್ನು ಮತ್ತು ಅಲ್ಲಿರುವ ಸಾಮಾನುಗಳನ್ನು ಕೂಲಂಕಷವಾಗಿ ಪರೀಕ್ಷಿಸಿದರು. ಹೊಗೆನಡಿಗೆಯೊಳಗೆ, ತೊಲೆಗಳ ಸಂದಿನಲ್ಲಿ, ಪಕ್ಕದ ಮಾಡು ಮತ್ತು ಚರಂಡಿಗಳಲ್ಲಿ ಮತ್ತು ಹೊಲಸು ನೀರು ಹೋಗುವ ಕಾಲುವೆಯಲ್ಲಿ ಬೀಗದ ಕೈ ಸಿಗುವುದೋ ಎಂದು ಹುಡುಕಾಡಿದರು. ರಸ್ತೆಯಲ್ಲೂ 1 ಕಿಲೋಮೀಟರ್ ದೂರದವರೆಗಿರುವ ಡ್ರೈನೇಜನ್ನು ಪರೀಕ್ಷಿಸಿದರು. ಆದರೆ ಅಲ್ಲೆಲ್ಲೂ ಬೀಗದ ಕೈ ಸಿಗಲಿಲ್ಲ.